ಆಕೆ ಕನ್ನಡದ ಖ್ಯಾತ ನಟಿ. ಆಕೆ ತನಗೆ ಮೋಸ ಮಾಡಿದ್ದಾಳೆ, ಪ್ರೀತಿಯ ಹೆಸರನ್ನ ಹೇಳಿ ಕೋಟಿ ಕೋಟಿ ದೋಚಿದ್ದಾಳೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಕಂಪ್ಲೇಂಟ್ ಕೊಡ್ತಾರೆ. ಇವರಿಬ್ಬರ ಕಿತ್ತಾಟ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಒನ್ ಟೈಮ್ ಇಬ್ರು ಕೂತ್ಕೊಂಡು ಮಾತಾಡ್ಬಿಟ್ಟು ಎಷ್ಟೆಷ್ಟು ಕೊಡಬೇಕು ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನುವಂಥದ್ದನ್ನೆಲ್ಲ ನೋಡ್ಕೊಂಡ್ ಬಿಟ್ಟಿದ್ರೆ ಹಿಂಗೆ ಅವರಿಬ್ಬರ ನಾಟಕಗಳು ಅವರಿಬ್ಬರ ಲವ್ ಆಟಗಳು ಬೀದಿರಂಪಾಟವಾಗ್ತಾ ಇರಲಿಲ್ಲ. ಆದ್ರೆ ಈ ಒಂದು ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕನಿಂದ ಒಂದು ಅನಾಮಧೇಯ ಪತ್ರ ಬಂದಿದೆ. ಹಾಗಾದ್ರೆ ನಟಿ ಮಾಡಿರುವಂತದ್ದು ತಪ್ಪ? ಎಲ್ಲ ರೆಡ್ಡಿಯೇ ಬೇಕು ಅಂತ ಹೇಳಿ ನಟಿಯ ಮೇಲೆ ಪ್ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರಾ? ಈ ಹೊತ್ತಿನ ಸ್ಪೆಷಲ್ ಇದೆ ರೆಡ್ಡಿಗೆ ಬ್ಲ್ಯಾಕ್ ಮೇಲ್. ನಾನ್ ಕಾವ್ಯ ಹೆಗ್ಡೆ. ಗೋಲ್ಡನ್ ಲವ್ ಸ್ಟೋರಿಗೆ ಆಕೆಯೇ ವಿಲನ್. ಪ್ರೀತಿಯ ಆರಂಭದಲ್ಲಿ ಎಲ್ಲವೂ ಚಂದ ಚಂದ, ಜೊತೆಗಿದ್ರು ಸೂಪರ್, ಮುಟ್ಟಿದರೂ ಸೂಪರ್. ದೂರ ಆದ್ಮೇಲೆ ಪ್ರಿಯಕರನ ವಿರುದ್ಧ ಕಂಪ್ಲೇಂಟ್. ಉದ್ಯಮಿಯನ್ನ ಪ್ರೀತಿಸಿ ಅರ್ಧಕ್ಕೆ ಬಿಟ್ಟಿದ್ಯಾಕೆ? ಪ್ರಿಯಕರನ ವಿರುದ್ಧವೇ ದೂರು ಕೊಟ್ಟಿದ್ಯಾಕೆ? ಎಲ್ಲವೂ ಸಿಕ್ಕಿದ ಮೇಲೆ ಆತನ ವಿರುದ್ಧವೇ ದೂರು. ಏಕಾಏಕಿ ಲವರ್ಗೆ ವಿಲನ್ ಆಗಿ ಬಿಟ್ಲ ಈ ನಟಿ. ಎಸ್ ವೀಕ್ಷಕರೇ, ನಾನಾಗ್ಲೇ ಹೇಳ್ತಾ ಇದ್ದೆ, ಸೂಪರ್ ನಟಿ ಒಂದು ಹುಡುಗನನ್ನ ಪ್ರೀತಿ ಮಾಡ್ತಾಳೆ. ಆ ಪ್ರೀತಿ ಮಾಡಿರುವಂತಹ ಹುಡುಗನ ಜೊತೆಗೆ ಇರೋದು ಬಿಟ್ಟುಬಿಟ್ಟು ತಾನು ಬ್ರೇಕಪ್ ಮಾಡ್ಕೊಂತೀನಿ ಅಂತ ಕೂತ್ಕೊಳ್ಳುತ್ತಾಳೆ. ಆತನೂ ಕೂಡ ಆಯ್ತಮ್ಮ ಬ್ರೇಕಪ್ ಮಾಡ್ಕೊಳ್ಳದಿದ್ರೆ ಮಾಡ್ಕ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಗಿರೋದು. ಆತನೂ ಕೂಡ ಕೆದಿಕ್ಕಂತ ಹೋಗ್ತಾನೆ. ಅದಾದ ನಂತರ ನಡೆದಿದ್ದು ಬೀದಿ ರಂಪಾಟ, ಮೋಜು ಮಸ್ತಿ ಆದ ಬಳಿಕ ಮೈ ಕೈ ಎಲ್ಲವೂ ಸೋಕಿಸಿದ ಬಳಿಕ ನಡೆದಿದ್ದು ಭಾರಿ 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 ಕೆಸರೆರಚಾಟ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕನ್ನಡದಲ್ಲಿ ಒಂದು 4-5 ಮೂವಿಗಳನ್ನ ಮಾಡಿರಬೇಕು ಆ ಹೀರೋಯಿನ್ನು. ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಹೀರೋಯಿನ್ನು. ಆಕೆ ಮತ್ತು ಆತನ ಪ್ರೇಮ ಅಗಾಧವಾಗಿತ್ತು. ಯಾವುದೋ ಒಂದು ಶ್ರೀಲಂಕಾ ಒಂದು ಹೋಗಬೇಕಾದ್ರೆ ಅಥವಾ ಶ್ರೀಲಂಕಾದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಆಕೆ ಹೀರೋಯಿನ್ ಆಗಿರೋದ್ರಿಂದ ಡ್ಯಾನ್ಸ್ಗಳನ್ನೆಲ್ಲ ಮಾಡ್ತಿದ್ರಂತೆ. ಹಾಗೆ ಪ್ರೀತಿ ಪ್ರೇಮ ಶುರುವಾಗಿದ್ದು, ಸ್ನೇಹ ಶುರುವಾಗಿದ್ದು. ತದಾದ ನಂತರ ಅವರಿಬ್ಬರ ನಡುವೆ ಪ್ರೇಮಾಂಕುರ ಒಡೀತು. ಅದಾದ ನಂತರ ಸುತ್ತಾಟ ಇರೋದೇ, ದೇಶ ವಿದೇಶಗಳಿಗೆ ಹೋಗ್ತಾ ಇದ್ರು. ತದಾದ ನಂತರ ಇವರ ಮನೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು. ಈ ಹೀರೋಯಿನ್ನು ಕೂಡ ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಹೀರೋಯಿನ್ನು ಕೂಡ ಆತನನ್ನು ಮತ್ತು ಹೀರೋಯಿನ್ನ ಫ್ರೆಂಡ್ಸನ್ನು ಕೂಡ ಹೀರೋಯಿನ್ ಪರಿಚಯ ಮಾಡಿಕೊಟ್ಟಿದ್ದು. ತದಾದ ನಂತರ ರೆಡ್ಡಿ ಏನು ಮಾಡ್ತಾರೆ ಅಂತ ಅಂದರೆ, ಪ್ರೀತಿ ಹೆಂಗೂ ಆಗಿದೆ ಅಲ್ವಾ, ಈಗ ನಮ್ಮದು ದುಡ್ಡು ಬೇರೆ ಅಲ್ಲ, ಅವಳದು ದುಡ್ಡು ಬೇರೆ ಅಲ್ಲ, ಎಲ್ಲ ದುಡ್ಡು ಒಂದೇ ಅನ್ನುವಂತಹ ಒಂದು ಥಿಂಕಿಂಗಿಗೆ ಬರ್ತಾರೆ. ಥಿಂಕಿಂಗಿಗೆ ಬಂದಾಗ ಅವರು ಉದ್ಯಮಿ, ಅದರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡವರು, ಹಾಗೆ ಸಾಕಷ್ಟು ಬಿಸ್ನೆಸ್ಗಳನ್ನು ಮಾಡಿದವರು, ಒಂದೆರಡು ಸಿನಿಮಾ ನಿರೂಪಣೆ ಕೂಡ ಮಾಡಿರ್ತಾರೆ, ಅದಕ್ಕೂ ಕೂಡ ದುಡ್ಡು ಹಾಕಿರ್ತಾರೆ. ಎಲ್ಲವನ್ನೂ ಕೂಡ ತನ್ನ ದುಡ್ಡು ಆ ನಟಿ ದುಡ್ಡು ಯಾವುದೂ ಬೇರೆ ಅಲ್ಲಪ್ಪ, ಎರಡೂ ಒಂದೇ ಎನ್ನುವಂತಹ ಮನಸ್ಥಿತಿಗೆ ಬರ್ತಾರೆ. ನಟಿ ಏನು ಕೇಳ್ತಾಳೋ ತೆಗೆದು ಕೊಡ್ತಾಳೆ, ನಟಿ ಏನು ಕೇಳ್ತಾಳೋ ತೆಗೆದು ಕೊಡುವಂತಹ ಕೆಲಸವನ್ನು ಮಾಡ್ತಾಳೆ. ನಟಿಗೆ ಕಾರ್ ಕೊಡಿಸೋದು, ಅವರ ಮನೆಯನ್ನ ಕಟ್ಟಿಸ್ಲಿಕ್ಕೆ ಸಹಾಯ ಮಾಡೋದು, ನಟಿಯ ಜೊತೆಗೆ ಇರೋದು, ನಟಿಗೆ ಬೇಕಾಗಿದ್ದನ್ನು ಕೊಡೋದು ಎಲ್ಲ ಮಾಡ್ತಾರೆ. ತದಾದ ನಂತರ ನಟಿ ರೆಡ್ಡಿ ಹೇಳಿರೋ ಪ್ರಕಾರ ಆ ನಟಿಗೆ ಬೇರೆಯವರೊಂದಿಗೆ ಪ್ರೀತಿಯಾಗಿತ್ತು, ಬೇರೆಯವನ ಜೊತೆಗೆ ಆ ನಟಿ ಇದ್ರು. ಕ್ರಮೇಣವಾಗಿ ನನ್ನ ಜೊತೆಗೆ
ಇರುವುದು ಕಮ್ಮಿ ಆಯಿತು, ಪ್ರೀತಿಯೂ ಕೂಡ ಕಮ್ಮಿ ಆಯಿತು. ಆ ಒಂದು ಕಾರಣಕ್ಕೆ ನನಗೆ ಸಂದೇಹ ಬಂತು. ನನ್ನ ಕಣ್ಣೆದುರಿಗೆ ನಟಿ ಮತ್ತು ಮತ್ತೊಬ್ಬ ಹುಡುಗ ನಟಿಯ ಜೊತೆಗೆ ಇರುವಾಗ ಸಿಕ್ಕಾಕೊಂಡು ಬಿದ್ರು. ಆ ಒಂದು ಕಾರಣಕ್ಕೆ ನನಗೆ ಅನ್ಯಾಯವಾಗಿದೆ, ನಾನು ಕೊಡಿಸಿದ್ದೆಲ್ಲ ವಾಪಸ್ ಕೊಡಬೇಕು ಅಂತ ಹೇಳಿ ಅರವಿಂದ್ ರೆಡ್ಡಿ ಕೂತರು. ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ ಆಕೆ ನಾನು ತಗೊಂಡಿದ್ದ ಕಾರ್ ಮಾತ್ರ, ನನ್ನ ಹತ್ರ ಇರುವಂಥದ್ದು ಒಡವೆ ನೀವು ಕೊಡಿಸಿದ್ದು ಇಷ್ಟು ಮಾತ್ರ ಅಂತ ಹೇಳಿ ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಆದರೂ ಕೂಡ ಇವರಿಬ್ಬರ ಕೆಸರಾಟ ಮುಂದುವರಿತಾ ಇತ್ತು. ಬೀದಿ ರಂಪಾಟ ಮಾಡಿಕೊಂಡ್ರು. ಲವ್ ಸ್ಟೋರಿ ಅನ್ನೋದನ್ನ ಹೆಂಗೆ ಬೇಕೋ ಹಾಗೆ ತಿರ್ಚಕ್ಕೆ ಶುರು ಮಾಡಿದ್ರು. ಆಗ ಖ್ಯಾತ ನಟಿಯೂ ಕೂಡ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆ ಕೊಡ್ತಾರೆ ಅಂತಂದರೆ, ಆತನನ್ನು ಪ್ರೀತಿ ಮಾಡಿದ್ದು ನಿಜ, ಆತನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಕಾಲಕ್ರಮೇಣ ಆತನ ಮನಸ್ಥಿತಿಗಳು ನನಗೆ ಆಗ್ತಾ ಹೋಯಿತು. ಲವ್ ಮಾಡಿದ್ದ ಮೊದಲಲ್ಲಿ ಮನಸ್ಥಿತಿಗಳು ಅಷ್ಟೊಂದು ಗೊತ್ತಿರಲಿಲ್ಲ. ತದಾದ ನಂತರ ಮನಸ್ಥಿತಿಗಳು ಚೇಂಜ್ ಆಗ್ತಾ ಹೋಯಿತು. ಆತ ಇದ್ದಿದ್ದೇ ಬೇರೆ ಥರ ಇತ್ತು. ಲವ್ ಮಾಡಿದ್ಮೇಲೆ ಒಂದು ಬಾಂಡಿಂಗಿಗೆ ಬಂದಮೇಲೆ ಆತ ಇರೋದೇ ಬೇರೆ ಥರ ಇತ್ತು. ನಾನು ಕೂಡ ಗಿಫ್ಟ್ಗಳನ್ನು ಕೊಟ್ಟಿದ್ದೇನೆ, ಆದರೆ ನನ್ನ ಗಿಫ್ಟ್ ಲಕ್ಷದಲ್ಲಿ ಇದ್ದರೆ ಅವರ ಗಿಫ್ಟ್ ಕೋಟಿಗಟ್ಟಲೆ ಇರ್ತಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಕೊಟ್ಟಿದ್ದೆಲ್ಲ ವಾಪಸ್ ಕೊಡು ಅಂತ ಕೂತ್ಕೊಂಡ್ರೆ ಅದಾಗಲ್ಲ. ನಾನು ಅರ್ಧಕ್ಕೆ ಖರ್ಚು ಮಾಡ್ಕೊಂಡಿದ್ದೇನೆ, ಕೋಟಿಯನ್ನು ಕೊಡಲಿಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇಲ್ಲ. ಎಷ್ಟು ಉಳಿದಿದೆಯೋ ಅಷ್ಟು ನಾನು ಕೊಡ್ತಾ ಇದ್ದೇನೆ.